ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನಿವತ್ತು ಒಂದು ಸೂಪರ್ ಆಗಿರೋ ಹೆಲ್ದಿ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ನಾನು ಯಾವ ಥರ ಅದನ್ನು ಹೆಲ್ದಿಯಾಗಿ ಅದನ್ನು ಕನ್ವರ್ಟ್ ಮಾಡಿ ತಗೊತೀನಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯಾವುದೇ ಥರದ ಶುಗರ್ ಹಾಕಲ್ಲ ಮತ್ತು ಬೆಲ್ಲ ಹಾಕಲ್ಲ. ಇದೊಂದು ಸ್ವೀಟ್ ಲಡ್ಡು ಆಯಿತಾ. ಇದಕ್ಕೆ ತುಂಬ ಟೈಮ್ ಏನೂ ಬೇಕಾಗಿಲ್ಲ. 10 to 15 ಮಿನಿಟ್ಸಲ್ಲಿ ನಾವು ಈ ಲಡ್ಡುನ ರೆಡಿ ಮಾಡ್ಬೋದು. ಇದನ್ನು ನೀವು 10 ಇಲ್ಲ 15 ಡೇಸ್ ಇಲ್ಲ 20 ಡೇಸ್ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಂದ್ರೆ ತಿನ್ಬಹುದು. ಅದೇನೋ ಹಾಳಾಗೋದಿಲ್ಲ. ನೀವು ಬೇಕ್ರಿ ಐಟಮ್, ಸ್ವೀಟ್ಸು ಮತ್ತು ಏನಾದರೂ ಈ ಟೀ, ಕಾಫಿ, ಏನಾದರೂ ಸ್ನ್ಯಾಕ್ಸ್ ಆ ಥರ ಅದಕ್ಕೂ ಶುಗರು, ಜಾಗ್ರಿ ಆ ಥರ ಎಲ್ಲ ಯೂಸ್ ಮಾಡ್ತೀವಿ. ಜಾಗ್ರಿನೂ ಒಂದು ಕಡೆ ಒಳ್ಳೇದೇನೆ, ಬಟ್ ನಾನು ಇದಕ್ಕೆ ಜಾಗ್ರಿ ಯೂಸ್ ಮಾಡ್ತಾ ಇಲ್ಲ. ನಾನು ಏನಂತ ಅಂದರೆ, ನೀವು ಕಂಪ್ಲೀಟ್ಲಿ ಶುಗರ್ ಫ್ರೀ ಆಗಿ ಒಂದು ಬೇರೆ ಥರದ ಹೆಲ್ದಿ ಶುಗರ್ನ ನಾನು ಯಾವ ಥರ ಆ್ಯಡ್ ಮಾಡಿಕೊಂಡು ಒಂದು ಹೆಲ್ದಿ ರೆಸಿಪಿನ ರೆಡಿ ಮಾಡಬೇಕು, ಆ ಥರ ನಾನು ರೆಡಿ ಮಾಡ್ತಿದ್ದೀನಿ. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನೀವು ಡಯಟ್ ಮಾಡೋರಿಗೆ ಇದು ತುಂಬ ಒಳ್ಳೆಯದು. ನೆಕ್ಸ್ಟ್ ವೆಯ್ಟ್ ಲಾಸ್ ಮಾಡೋರಿಗೆ ಒಳ್ಳೆಯದಂತ ಹೇಳ್ಬೋದು. ಸ್ಕಿನ್ಗೆ, ಹೇರ್ಗೆ ಎಲ್ಲದಕ್ಕೂ ಇದು ತುಂಬ ಒಳ್ಳೆಯದು. ನೀವು ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿದ್ರೆ ನೀವು ಇದನ್ನೇ ಒಂದು ಕಂಪ್ಲೀಟ್ ಸ್ನ್ಯಾಕ್ಸ್ ಆಗಿ ಯಾವಾಗಲೂ ಯೂಸ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂತ ಅಂದರೆ, ನನಗೆ ಅದೇ ಥರನೇ ಆಗಿದೆ. ನಾನು ಯಾವುದೇ ಥರದ ಈಗ ಬೇಕ್ರಿ ಐಟಮ್ಸ್, ನಿಮಗೆ ಗೊತ್ತು, ನಾನು 1 ಮಂತು ಶುಗರ್ ಫ್ರೀ ಚಾಲೆಂಜ್ ಮಾಡಿದ್ದೆ. ಗೊತ್ತಿಲ್ಲ ಅನ್ನೋರಿಗೆ ಇದು ಹೇಳ್ತಿದ್ದೀನಿ, ಗೊತ್ತಿರೋರಿಗೆ ಗೊತ್ತಿರುತ್ತೆ. 1 ಮಂತ್ ಶುಗರ್ ಫ್ರೀ ಚಾಲೆಂಜು ಈಗ ಒಂದು 4-5 ಡೇಸ್ ಆಗಿರ್ಬೋದು ಅಷ್ಟೇ ನಂದು ಕಂಪ್ಲೀಟ್ ಆಗಿ. ಅದನ್ನು ನಾನು ಕಂಪ್ಲೀಟ್ಲಿ ಸಕ್ಸಸ್ಫುಲಿ ಒಂದು ಚೂರು ಡ್ರಾಪ್ ಅಷ್ಟು ಕೂಡ ನಾನು ಶುಗರ್ ತಗೊಂಡಿಲ್ಲ. ಒಂದು ಕಾಳಷ್ಟು ಕೂಡ ನಾನು ಶುಗರ್ನ ತಗೊಂಡಿಲ್ಲ. ಈವನ್ ಜಾಗ್ರಿ ಆಗಲಿ ನಾನು ತಿಂದಿಲ್ಲ. ಸರಿನಾ? ಅದಕ್ಕೆ ನಾನು ಏನು ಮಾಡಿದೆ, ಈಗ ಬಾಡಿಗೆ ಸ್ವಲ್ಪ ಶುಗರ್ ಬೇಕೇ ಆಗುತ್ತೆ. ಎಲ್ಲ ಸ್ವೀಟ್ಸ್ ತಿಂದವರು ಮತ್ತು ಕೇಕ್ ತಿಂದವರು, ನಾವೆಲ್ಲ ಐಸ್ ಕ್ರೀಮ್ಸ್ ತಿನ್ನೋರು, ಜ್ಯೂಸ್ ಕುಡಿಯೋರು, ಕೂಲ್ ಡ್ರಿಂಕ್ಸ್ ಕುಡಿಯೋರು, ಸಾಫ್ಟ್ ಡ್ರಿಂಕ್ಸ್ ಕುಡಿಯೋರು, ಆ ಥರ ಎಲ್ಲನೇ ತಿಂದು ಬಂದಿರೋದಲ್ವ ನಾವು. ಸೊ ಈ ಥರ ಬಿಡೋಕ್ಕೆ ಎಲ್ಲ ತುಂಬ ಕಷ್ಟ ಆಗುತ್ತೆ. ಅವಾಗ ನಾನೇನು ಮಾಡಿದೆ, ಒಂದು ಹೆಲ್ದಿ ಆಗಿರೋದು ಒಂದು ಶುಗರ್ ಬೇಕಾಗುತ್ತಲ್ವ ಬಾಡಿಗೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಡೇಟ್ಸಲ್ಲಿ ನಾನು ಈ ಥರ ಒಂದು ಲಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ನಂದು ಈ ಸ್ಟೋರಿ ಆಯಿತಾ. ಆಗ ನಾನು ಈ ಥರ ಲಡ್ಡು, ಓಟ್ಸು ಮತ್ತು ನನ್ನ ಹತ್ರ ಇರೋ ಡ್ರೈ ಫ್ರೂಟ್ಸು ಮತ್ತು ಡೇಟ್ಸು ಎಲ್ಲ ಹಾಕಿ ಒಂದು ಲಡ್ಡು ಮಾಡಿದೆ. ಆ ಲಡ್ಡುನೇ ನನಗೀಗ ರೂಟೀನ್ ಲಡ್ಡು ಆಗಿಬಿಟ್ಟಿದೆ. ನಾನು ಇನ್ಯಾವುದೇ ಥರದ ಸ್ವೀಟ್ಸ್ ತಿನ್ನಲ್ಲ, ಯಾವುದೇ ಥರದ ಕೋಕ್ ಕುಡಿಯಲ್ಲ, ಏನು ಕುಡಿಯಲ್ಲ, ಐಸ್ ಕ್ರೀಮ್ಸು ತಿನ್ನಲ್ಲ, ಚಾಕ್ಲೇಟ್ಸು ತಿನ್ನೋದಿಲ್ಲ. ಕಂಪ್ಲೀಟ್ಲಿ ಶುಗರ್ ಬಂದ್. ಅದಕ್ಕೆ ಈ ಥರ ಒಂದು ಹೆಲ್ದಿ ಶುಗರ್ನ ತಗೊಳ್ಳೋಣ ಅಂತ ನಾನೇ ಅದನ್ನು ರೂಟೀನ್ ಮಾಡ್ಕೊಂಡಿದ್ದೀನಿ. ಈ ಥರ ತೊಗೊಬೇಕು ಇನ್ಮೇಲೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಆಗಲೇ 2-3 ಸರಿ ಮಾಡ್ಕೊಂಡು ತಿಂದಿದ್ದೀನಿ. ತುಂಬ ಕೂಡ ಚೆನ್ನಾಗಿದೆ. ಅದಕ್ಕೆ ಇದು ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ. ನೀವು ಒಂದೇ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದಕ್ಕೆ ನಿಜವಾಗ್ಲೂ ಅಡಿಕ್ಟ್ ಆಗ್ತೀರಾ ನೀವು. ನಾನು 100ಕ್ಕೆ 200% ಹೇಳ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ಮಾತ್ರ 1 ಇಲ್ಲ 2 ಉಂಡೆ ತಿನ್ನಿ ಆಯಿತಾ. ಅಂದರೆ ಇಷ್ಟು ದೊಡ್ಡ ಉಂಡೆ ಮಾಡಿಕೊಂಡು 2 ಉಂಡೆ ತಿನ್ನಕ್ಕೆ ಹೋಗಬೇಡಿ. ಒಂದು ಸಣ್ಣ ಒಂದು ಮೀಡಿಯಮ್ ಉಂಡೆ ಮಾಡಿಕೊಂಡು 1 ಇಲ್ಲ 2 ಈವ್ನಿಂಗ್ ತಿನ್ಬೋದು. ಪರ್ ಡೇ 1 ಇಲ್ಲ 2 ಅಷ್ಟೇ. ಇನ್ನೂ ಜಾಸ್ತಿ ತೊಗೊಂಡ್ರು ಅದನ್ನು ಏನಾದರೂ ಜಾಸ್ತಿ ಆದರೆ ಅದು ಒಂಥರ ನಮಗೆ ಎಫೆಕ್ಟ್ ಆಗೋದಲ್ವಾ. ಆ ಥರನೇ ಯಾವುದಾದ್ರೂ ಜಾಸ್ತಿ ತೊಗೋಬಾರ್ದು, ಒಂದು ಲಿಮಿಟಲ್ಲೇ ತೊಗೊಬೇಕಾಗುತ್ತೆ. ಸೊ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ಫಸ್ಟ್ಗೆ ಬಂದು ನಾನಿಲ್ಲಿ ಡೇಟ್ಸ್ ತೊಗೊಂಡಿದ್ದೀನಿ. 18ರಿಂದ ಒಂದು 20 ಡೇಟ್ಸ್ ತೊಗೊಂಡಿರ್ಬೋದು, ನಾನಿನ್ನು ಕೌಂಟ್ ಮಾಡಿಲ್ಲ. ನಾನಿಲ್ಲಿ ಇಬ್ಬರಿಗಾಗಷ್ಟು ಮಾಡ್ಕೊತಿದ್ದೀನಿ. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗಾಗಷ್ಟು ಮಾತ್ರ ನಾನು ಸ್ವಲ್ಪನೇ ರೆಡಿ ಮಾಡ್ಕೊತಿದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ಸ್ ಆಗಿ ನೀವು ಇದನ್ನು ರೆಡಿ ಮಾಡ್ಕೊಬೋದು. ಅದಕ್ಕೆ ಡಬಲ್ ಹಾಕೊಬೋದು, ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಂತ ನೋಡಿಕೊಂಡು. ನಾನು ಈ ಥರ ಸ್ವಲ್ಪ ನೀರಲ್ಲಿ ಒಂದು 5ರಿಂದ 10 ನಿಮಿಷ ಅಷ್ಟೇ ನೆನೆ ಇಟ್ಟಿದ್ದು. ಏಕೆಂದರೆ ಇದು ಮುಂಚೆನೇ ಫುಲ್ ಸಾಫ್ಟ್, ಅಂದರೆ ಸಾಫ್ಟ್ ಆಗಿತ್ತು ಡೇಟ್ಸು. ಸೊ ಜಾಸ್ತಿ ಟೈಮ್ ನೆನೆ ಇಟ್ಟರೆ ಅದು ಫುಲ್ಲು ಇದಾಗ್ಬಿಡುತ್ತೆ ಅಂತ ಹೇಳಿ ನಾನು ತುಂಬ ಜಾಸ್ತಿ ನೆನೆ ಇಡಕ್ಕೆ ಹೋಗಲಿಲ್ಲ. ಇನ್ ಕೇಸ್ ನೀವು ತೊಗೊಂಡು ಬಂದಿರೋ ಡೇಟ್ಸ್ ಏನಾದರೂ ಹಾರ್ಡ್ ಆಗಿದ್ರೆ ಇದನ್ನು 20 to half an hour ನೀವು ನೆನೆ ಇಡ್ಬೋದು, ಏನು ತೊಂದರೆ ಇಲ್ಲ. ನೆನೆ ಇಟ್ಟರೆ ಸ್ವಲ್ಪ ಸಾಫ್ಟಾಗಿ ನೀವು ಮಿಕ್ಸರಲ್ಲಿ ಹಾಕಿದ್ರೂ ಕೂಡ ಚೆನ್ನಾಗಿ ಅದು ರುಬ್ಬುತ್ತೆ ಅಂತ ಹೇಳ್ಬಿಟ್ಟು ನಾವು ನೆನೆ ಇಡೋದಷ್ಟೇ. ಇವಾಗ ಚೆನ್ನಾಗಿ ನೆಂತಾಗಿದೆ. ಅದರಲ್ಲಿರೋ ನೀರೆಲ್ಲ ನಾನು ತೊಗೊಂಡು ಈ ಥರ ಒಂದೊಂದೇ ನೋಡಿ ಈ ಥರ ಸೈಡಿಗೆ ಬಿಡಿಸಿ ಇಟ್ಕೊತಿದ್ದೀನಿ. ಇದು
ಇಲ್ಲಿ ದುಬೈಯಲ್ಲಿ ನಾವಿರೋದ್ರಿಂದ ನನಗೆ ತುಂಬ ಫ್ರೆಶ್ ಆಗಿ ಸಿಗುತ್ತೆ ಡೇಟ್ಸು. ಸೊ ಇದರಲ್ಲಿ ಯಾವುದೇ ಶುಗರ್ ಸಿರಪ್ ಆಗಲಿ ಮತ್ತು ಇನ್ಯಾವುದೇ ಥರದ ಶುಗರ್ ಆಗಲಿ ಇದರಲ್ಲಿ ಆ್ಯಡ್ ಮಾಡಿರಲ್ಲ. ಫ್ರೆಶ್ ಆಗಿರೋ ಡೇಟ್ಸೇ ಸಿಗುತ್ತೆ. ಯಾಕೆಂತಂದರೆ ಇಲ್ಲೇ ಜಾಸ್ತಿ ಬೆಳೆಯೋದಲ್ವ ಡೇಟ್ಸ್ನ, ನನಗೆ ಇಲ್ಲಿ ಫ್ರೆಶ್ ಆಗಿ ಸಿಗುತ್ತೆ. ನಿಮಗೆ ನೋಡಿಬಿಟ್ಟು ತೊಗೊಳ್ಳಿ. ಅದರಲ್ಲಿ ಒಂದೊಂದು ಕಡೆ ಒಂದೊಂದು ಸತಿ ಏನಾಗುತ್ತೆ ಅಂತಂದರೆ ಶುಗರ್ ಡಿಪ್ ಮಾಡಿರ್ತಾರೆ, ಶುಗರ್ ಸಿರಪ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಡೇಟ್ಸಲ್ಲಿ. ಅದು ಸ್ವಲ್ಪ ನೋಡಿಬಿಟ್ಟು ಚೆನ್ನಾಗಿರೋ ಕಡೆ ತೊಗೊಳ್ಳಿ ಡೇಟ್ಸ್ನ. ಆವಾಗ ನಿಮಗೆ ಒಂದು ಹೆಲ್ದಿಯಾಗಿ ನೀವು ಮಾಡ್ಕೊಬೋದು. ಇದನ್ನು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಹೆಲ್ದಿ ಶುಗರ್ ನಮ್ಮ ಬಾಡಿಯಲ್ಲಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಈ ಲಡ್ಡು ಅಂತೂ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಫೇವ್ರೆಟು. ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ. ಅವರು ಏನು ಫೀಡ್ಬ್ಯಾಕ್ ಅಂತೂ ತುಂಬಾ ಚೆನ್ನಾಗಿ ಕೊಟ್ಟರು. ಚೆನ್ನಾಗಿದೆ ಚಿನ್ನಿ, ಈ ಥರನೇ ಮಾಡ್ಕೊಂಡು ತಿನ್ಬೋದಲ್ಲ, ಇನ್ನು ಔಟ್ಸೈಡ್ ಬೇಕ್ರಿ ಸ್ವೀಟ್ಸು ಅದೆಲ್ಲ ಸುಮ್ಮನೆ ಯಾಕೆ ತಿನ್ನೋದು, ಇದೇ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೆ ಅಂತಲೇ ಹೇಳ್ತಿದ್ರು ಅವರು ಕೂಡ. ನಿಮ್ಮ ಮನೆಯಲ್ಲೂ ಕೂಡ ಈ ಥರ ಒಂದು ಸತಿ ಯಾರಿಗಾದರೂ ಮಾಡಿಕೊಡಿ, ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಾನು ನೆಕ್ಸ್ಟ್ ಇವಾಗ ಈ ಡೇಟ್ಸ್ಗಳನ್ನ ನಾನು ರುಬ್ಕೊತೀನಿ. ಇದು ಯಾವ ಥರ ಅಂದರೆ ಆನ್ ಆ್ಯಂಡ್ ಆಫ್ ಥರ ನೀವು ರುಬ್ಕೊಳ್ಳಿ. ಏಕೆ ಅಂತ ಅಂದರೆ ಫುಲ್ಲು ಸ್ಮೂತ್ ಪೇಸ್ಟ್ ಆಗಿಬಿಟ್ರೆ ಅದು ಅಷ್ಟೊಂದು ಡೇಟ್ಸ್ಗಳು ತಿನ್ನುವಾಗ ಸಿಗೋದಿಲ್ಲ, ಆಯಿತಾ. ಸ್ವಲ್ಪ ಡೇಟ್ಸ್ಗಳು ಆ ಲಡ್ಡು ತಿನ್ನುವಾಗ ಸಿಕ್ಕಿದ್ರೆ ಅದೊಂಥರ ಚೆನ್ನಾಗಿರುತ್ತೆ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಅದಕ್ಕೆ ಏನು ಮಾಡಬೇಕಂತ ಅಂದರೆ ಜಾಸ್ತಿ ರುಬ್ಕೊಬೇಡಿ, ಒಂದು 3/4 ಥರ ಅಂದರೆ ಒಂದು ಮುಕ್ಕಾಲು ಅದು ರುಬ್ಕೋಬೇಕು. ಇನ್ನೊಂದು ಕಾಲು ಭಾಗ ಸ್ವಲ್ಪ ತರಕಾರಿ ಇದ್ದರೆ ಆ ಡೇಟ್ಸು ತಿನ್ನೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿಲ್ಲ ನಾನು, ಇಲ್ಲಿ ನೋಡ್ಬೋದು ಸ್ವಲ್ಪ ಗಟ್ಟಿಗೆ ಅಲ್ಲಲ್ಲೇ ಇದೆ. ಈ ಥರ ಆಯ್ತು ಇವಾಗ ಈ ಪೇಸ್ಟು. ಇದಕ್ಕೆ ನಾನಿವಾಗ ವಾಲ್ನೆಟ್ಟು ಮತ್ತು ಓಟ್ಸು 1 ಕಪ್ಪು ವಾಲ್ನೆಟ್ ತೊಗೊತೀನಿ ಮತ್ತು 1 ಕಪ್ಪು ಓಟ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ಅಂದರೆ ನಾವು ಯೂಸ್ ಮಾಡೋದು ರೋಲ್ಡ್ ಓಟ್ಸ್, ಆಯಿತಾ. ನೀವು ಯಾವುದು ಯೂಸ್ ಮಾಡ್ತೀರಾ ಓಟ್ಸು ಅದನ್ನೇ ಯೂಸ್ ಮಾಡ್ಕೊಬೋದು ನೀವು, ಆಯಿತಾ. ನಾನಿಲ್ಲಿ ಮನೆಯಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡೋದು ರೋಲ್ಡ್ ಓಟ್ಸು. ಸೊ ಇವಾಗ ಓಟ್ಸ್ನ ನಾನು ಸ್ವಲ್ಪ ಲೈಟಾಗಿ, ಜಾಸ್ತಿ ಬ್ರೌನ್ ಬೇಡ, ಸೊ ಲೈಟ್ ಬ್ರೌನ್ ಆಗಿ ನಾನು ಇದನ್ನು ಫ್ರೈ ಮಾಡ್ಕೊತಿದ್ದೀನಿ. ಜಾಸ್ತಿ ಬ್ರೌನ್ ಆಗಿಬಿಟ್ರೆ ಅದು ಸೀದೋದಂಗಾಗಿ ಬೇರೆ ಥರ ಫ್ಲೇವರ್ ಟೇಸ್ಟ್ ಬಂದ್ಬಿಡುತ್ತೆ. ಸೊ ಇದನ್ನು ಸ್ವಲ್ಪ ಲೈಟಾಗಿ ನೋಡಿ, ಸ್ವಲ್ಪ ಲೈಟ್ ಬ್ರೌನ್ ಆಯ್ತಲ್ವ, ಇದನ್ನು ಇವಾಗ ನಾನು ಮಿಕ್ಸರಲ್ಲಿ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ಮಾಡ್ಕೊತೀನಿ. ಇದನ್ನು ಮತ್ತು ವಾಲ್ನೆಟ್ನ ಎರಡನ್ನೂ ನಾನು ರುಬ್ಕೊತೀನಿ. ಈಗ ರುಬ್ಕೊಂಡು ನಾನು ಒಂದು ಪ್ಲೇಟ್ಗೆ ಹಾಕ್ಕೊತಿದ್ದೀನಿ. ಇವಾಗ ನಾನು ಅದೆರಡನ್ನು ಕೂಡ ಓಟ್ಸ್ ಮತ್ತು ವಾಲ್ನೆಟ್ನ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪೌಡ್ರಿಗೆ ನಾನು ಡೇಟ್ಸ್ನ ರುಬ್ಕೊಂಡಿದ್ದೆ ಅಲ್ವಾ, ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ನಿಮ್ಮ ಮನೆಯಲ್ಲಿ ಯಾವುದು ಆಯಿಲ್ ಇರುತ್ತೆ ಆ ಆಯಿಲ್ನ ಸ್ವಲ್ಪ ಕೈಗೆ ಹಚ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇಲ್ಲಾಂತಂದರೆ ಸ್ವಲ್ಪ ಈ ಡೇಟ್ಸ್ ಎಲ್ಲ ಅಂಟುತ್ತೆ ಕೈಗೆ, ಅದಕ್ಕೋಸ್ಕರ ಯಾವುದೇ ವೆಜಿಟೇಬಲ್ ಆಯಿಲ್ ಇದ್ದರೆ ನೀವು ಕೈಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವಿಲ್ಲಿ ಯಾವುದೇ ಥರದ ನೀರಾಗಲಿ ಇಲ್ಲ ಮಿಲ್ಕ್ ಆಗಲಿ ಯಾವುದನ್ನು ಆ್ಯಡ್ ಮಾಡಬೇಡಿ. ಕರೆಕ್ಟಾಗಿ ನೀವು ಓಟ್ಸು ಮತ್ತು ವಾಲ್ನೆಟ್ ಪೌಡ್ರನ್ನ ಕರೆಕ್ಟಾಗಿ ನೀವೆಲ್ಲ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಇದು ಕರೆಕ್ಟಾಗಿರುತ್ತೆ. ಇಲ್ಲ ಅಂತಂದರೆ ಇಲ್ಲಿ ತೆಳುವಾಗ್ಬಿಡೋದು, ಇಲ್ಲ ಅಂತಂದರೆ ಗಟ್ಟಿ ಆಗಿಬಿಡೋದು, ಆ ಥರ ಆಗಿಬಿಡುತ್ತೆ. ನಂದು ನೋಡಿ ಕರೆಕ್ಟಾಗಿದೆ. ನಾನು ಯಾವುದೇ ಥರದ ನೀರಾಗಲಿ ಮಿಲ್ಕ್ ಆಗಲಿ ಯಾವುದನ್ನು ಕೂಡ ನಾನು ಯೂಸ್ ಮಾಡಿಲ್ಲ ಇಲ್ಲಿ. ಸೊ ಸ್ವಲ್ಪ ಗೀ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನನ್ನ ಹತ್ರ ಬಟರ್ ಪೇಪರ್ ಇತ್ತಾಯ್ತಾ, ಅದಕ್ಕೋಸ್ಕರ ನಾನು ಬಟರ್ ಪೇಪರಲ್ಲಿ ಅದನ್ನು ಕೆಳಗಡೆ ಇಟ್ಟು ಅದರ ಮೇಲೆ ಉಂಡೆ ಕಟ್ಟಿ ಇಟ್ಟರೆ ಅಂಟೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಟರ್ ಪೇಪರ್ನ ಇಟ್ಕೊಂಡೆ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತ ಅಂದರೂ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಒಂದು ಪ್ಲೇಟಿಗೆ ಒಂಚೂರು ಎಣ್ಣೆನೋ ಇಲ್ಲ ತುಪ್ಪನೋ ಅದನ್ನ ಸವರ್ಬಿಟ್ಟು ಈ ಥರ ಉಂಡೆ ಕಟ್ಕೊಂಡು ಆ ಪ್ಲೇಟ್ ಮೇಲೆ ಇಟ್ಕೊಬೋದು. ಈ ಥರ ನಾನು ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಕೊತಿದ್ದೀನಿ. ನೋಡ್ಬೋದು ಒಂಚೂರು ಕೂಡ ನನ್ನ ಕೈಗೆ ಅಂಟ್ಕೊತಾ ಇಲ್ಲ. ನಾನು ಸ್ವಲ್ಪ ಜಾಸ್ತಿ ತುಪ್ಪನೇ ಹಾಕ್ಕೊಂಬಿಟ್ಟಿದ್ದೀನಿ. ನೀವು ಎಷ್ಟು ಬೇಕಷ್ಟು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಈ ಥರ ಉಂಡೆ ಕಟ್ಟಿ ಇಟ್ಕೊಳ್ಳಿ. ನಾನು ನೋಡ್ಬೋದು ತುಂಬ ದಪ್ಪಕ್ಕೂ ಇಲ್ಲ ತುಂಬ ಸಣ್ಣಕ್ಕೂ ಇಲ್ಲ, ಒಂದು ಮೀಡಿಯಮ್ ಇದು ಲಡ್ಡು ಆಗಿ ನಾನು ರೆಡಿ ಮಾಡ್ಕೊತಿದ್ದೀನಿ. ಯಾಕೆಂದರೆ ತುಂಬ ದಪ್ಪದ ಕಟ್ಬಿಟ್ರೆ ಅದು ಜಾಸ್ತಿ ಕ್ವಾಂಟಿಟಿ ಹೋಗುತ್ತೆ ನಮ್ಮ ಬಾಡಿ ಒಳಗಡೆ. ಸೊ ಅಷ್ಟೊಂದು ಬೇಡ, ಪರ್ ಡೇ ಎಷ್ಟು ಬೇಕು ನಮಗೆ ಅಷ್ಟು ಬಾಡಿಗೆ ಹೋದರೆ ಸಾಕು. 1 or 2 ಲಡ್ಡುನ ನಾವು ಒಂದು ದಿನದಲ್ಲಿ ತಿನ್ನೋ ಥರ ನಾನು ಒಂದು ಮೀಡಿಯಮ್ ಉಂಡೆ ಆಗಿ ನಾನು ಈ ಥರ ಮಾಡ್ಕೊತಿದ್ದೀನಿ. ನೀವು ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಲಡ್ಡುನ ನೀವು ಮಾಡ್ಕೊಬೋದು. ಈ ಡಯಾಬಿಟಿಕ್ ಇದ್ದವರಿಗೆ ಅವ್ರಿಗೆಲ್ಲ
ತುಂಬ ಏನಾದರೂ ಸ್ವೀಟ್ ತಿನ್ನಬೇಕಂತ ಅನಿಸುತ್ತೆ. ಆವಾಗ ಒಂದೊಂದು ಈ ಥರ ಮಾಡಿಟ್ಕೊಂಡ್ರೆ ಪರ್ ಡೇ ಒಂದು ತಿನ್ನೋದ್ರಿಂದ ಏನೂ ಆಗೋದಿಲ್ಲ ಆಯಿತಾ. ನೀವು ಈ ಕಾರ್ಬೋಹೈಡ್ರೇಟ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಈ ಥರ ಲಡ್ಡುನ ಒಂದು ತಿಂದ್ರೂ ಕೂಡ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾನು ಒಂದು ಸ್ವೀಟ್ ತಿಂದೆ ಇವತ್ತು ಅಂತ ಹೇಳ್ಬಿಟ್ಟು. ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅಂದರೆ ಜಾಸ್ತಿ ತೊಗೊಬೇಡಿ, ನೀವು ಕಾರ್ಬೋಹೈಡ್ರೇಟ್ ಎಲ್ಲ ಕಡಿಮೆ ಮಾಡಿಬಿಟ್ಟು ಈ ಥರ ಒಂದು ಉಂಡೆನ ತಿಂದರೆ ನೀವು ಈವ್ನಿಂಗು ನಿಮಗೂ ಕೂಡ ಹೆಲ್ದಿ ಅಂತಲೇ ಹೇಳ್ಬೋದು. ಈ ಥರ ಔಟ್ಸೈಡ್ ಸ್ವೀಟ್ ಎಲ್ಲ ತಿನ್ನಬೇಕು ಅಂತ ಅನಿಸುತ್ತೆ ಎಲ್ಲರಿಗೂ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಈ ಥರ ಆಗಿದೆ ನಾನು ಮಾಡ್ಕೊಂಡಿರೋ ಲಡ್ಡುಗಳು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಹೇಳ್ದೆ ಅಲ್ವಾ, ಡೇಟ್ಸ್ಗಳು ಸ್ವಲ್ಪ ದಪ್ಪಕ್ಕೆ ಅಲ್ಲಿ ಸಿಕ್ಕಿದ್ರೆ ಬಾಯಲ್ಲಿ ತಿನ್ನುವಾಗ ಆ ಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೋಡಿ ಸ್ವಲ್ಪ ಕಾಣಿಸ್ತಿದೆ ಡೇಟ್ಸ್ ಎಲ್ಲ ಈ ಥರ. ಎಷ್ಟು ಚೆನ್ನಾಗಿದೆ ಅಂತ. ವಾವ್, ಸೂಪರಾಗಿ ಮಾಡಿದ್ದೀನಿ. ನಾನು ಇದು 3rd ಟೈಮ್ ಮಾಡ್ತಿರೋದಾಯ್ತಾ. ನಾನು 2 ಟೈಮ್ಸ್ ಮಾಡಿ ತಿಂದು 3rd ಟೈಮ್ ಯಾಕೆ ನಾನು ಮಾಡಬಾರ್ದಂತ ಮಾಡಿರೋದು. ಇದು ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಮಾಡ್ಕೊಂಡು ತಿನ್ನಬೇಕಲ್ಲ ಅಂತ ಯಾರೂ ತಿನ್ನೋದಿಲ್ಲ. ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಔಟ್ಸೈಡ್ ಸ್ವೀಟ್ಗಿಂತ ಇದು ತುಂಬಾ ಬೆಟರ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಲಡ್ಡುಗಳು. ನೋಡಿದ್ರೆ ನಿಮಗೂ ತಿನ್ಬೇಕು ಅನ್ನಿಸ್ತಿದ್ಯಾ ಅಂದರೆ ಇವಾಗಲೇ ಹೋಗಿ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದೇನಪ್ಪ ಅಂತ ಅಂದರೆ ನಿಮ್ಮ ಹತ್ರ ಈ ವಾಲ್ನಟ್ ಇಲ್ಲದೆ ಇರ್ಬೋದು, ಇನ್ನು ಬೇರೆ ಥರದ ಈ ಬಾದಾಮ್ ಇರ್ಬೋದು, ಇಲ್ಲ ಗೋಡಂಬಿ ಇರ್ಬೋದು, ಈ ಥರ ಬೇರೆ ಥರದ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ಸೊ ನೀವು ಅದನ್ನೇ ಯೂಸ್ ಮಾಡಿಕೊಂಡು ಡೇಟ್ಸ್ ಯೂಸ್ ಮಾಡಿಕೊಂಡು ಮಾಡ್ಕೊಬೋದು. ವಾಲ್ನಟ್ ಹಾಕೋದ್ರಿಂದ ನಿಮಗೆ ಹೆಲ್ದಿ ಫ್ಯಾಟ್ ಸಿಗುತ್ತೆ, ಮ್ಯಾಗ್ನೀಷಿಯಮ್ ಸಿಗುತ್ತೆ, ಅದ್ರ ಜೊತೆಗೆ ಒಂದು ಗುಡ್ ಫೈಬರ್ ಸಿಗುತ್ತೆ ಅದರಿಂದ ಅಂತಲೇ ಹೇಳ್ಬೋದು ವಾಲ್ನಟ್ಟಿಂದ. ಸೊ ಅದು ತುಂಬ ಹೆಲ್ದಿ. ಅದಕ್ಕೋಸ್ಕರ ನಾನು ವಾಲ್ನಟ್ನ ಯೂಸ್ ಮಾಡಿದ್ದೀನಿ. ನನಗೆ ವಾಲ್ನಟ್ ಟೇಸ್ಟು ಮತ್ತು ಈ ಡೇಟ್ಸು ಈ ಓಟ್ಸು ಟೇಸ್ಟು ಸೂಪರಾಗಿ ಅನ್ನಿಸ್ತು. ನಿಮಗೇನಾದರೂ ಈ ವಾಲ್ನಟ್ ಇಷ್ಟ ಇಲ್ಲ ಅಂತಂದರೆ ಬೇರೆ ಥರದ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ನೀವು ಈ ಥರ ಲಡ್ಡು ಮಾಡಿ ಇಟ್ಕೊಬೋದು. ನನಗೆ ಇಲ್ಲಿ ಒಂದು ಬಾಕ್ಸ್ ಇತ್ತು ಆಯಿತಾ ನನ್ನ ಹತ್ರ. ಆ ಬಾಕ್ಸ್ಗೆ ಈ ಥರ ಲಡ್ಡು ಹಾಕಿ ನಾನು ಇಟ್ಕೊತಿದ್ದೀನಿ ಫ್ರಿಜ್ಜಲ್ಲಿ. ನಿಮಗೆ ಯಾವುದಿದೆ ನಿಮ್ಮ ಹತ್ರ ಕಂಟೈನರ್ ಅದನ್ನು ಹಾಕಿ ನೀವು ಇಟ್ಕೊಬೋದು. ಫೈನಲಿ ನೋಡ್ಕೊಂಬಂದ್ರಲ್ಲ ಹೇಗಿತ್ತು, ನಾನು ಹೇಗೆ ಮಾಡಿದೆ, ಇದನ್ನು ಹೇಗೆ ತಿನ್ಬೇಕಂತನ ಹೇಳ್ಕೊಟ್ಟಿದ್ದೀನಿ. ಯಾವ ಥರ ಮಾಡಿದ್ದೀನಿ ಅಂತ ನೀವು ಫೈನಲಿ ನೋಡ್ಕೊಂಬಂದಿದ್ದೀರಾ. ಸೊ ನೀವು ಈ ಥರ ಮಾಡ್ಕೊಂಡು ತಿನ್ನಿ ಅಂತ ಹೇಳಿ. ಇನ್ನೂ ಯಾರಾದರೂ ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಇನ್ನೂ ಯಾವುದಾದ್ರೂ ಬೇರೆ ರೆಸಿಪೀಸ್ ಬೇಕಂತ ಅಂದರೆ ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಿಮ್ಗೆ ಯಾವುದಾದ್ರೂ ಬೇಕು ಅಂತ ಅಂದರೆ ಹೇಳಿ, ಅದನ್ನು ಕೂಡ ನಾನು ಹೆಲ್ದಿಯಾಗಿ ಅದನ್ನು ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಆಲ್. ಬಾಯ್.